ಎಲ್ಲರಿಗೂ ನಮಸ್ಕಾರಗಳು. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಸಾಮಾನ್ಯವಾಗಿ ಜನವರಿ 14ರಂದು ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಹಿಂದೂಗಳು ಧಾರ್ಮಿಕವಾಗಿ ಸೂರ್ಯನಿಗೆ ಸಮರ್ಪಿಸುತ್ತಾರೆ. ಈ ದಿನದಂದು ಭಗವಾನ್ ವಿಷ್ಣುವು ಶಂಕರಾಸುರ ಎಂಬ ರಾಕ್ಷಸನನ್ನು ಸೋಲಿಸಿದನು ಎಂದು ನಂಬಲಾಗಿದೆ. ಇದು ದುಷ್ಟರ ಮೇಲೆ ವಿಜಯವನ್ನು ಸಂಕೇತಿಸುತ್ತದೆ. ಈ ದಿನದಂದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಎಂದು ನಾಣ್ಣುಡಿ. ಈ ಸಂದರ್ಭ ಧನು ರಾಶಿಯಿಂದ ಮಕರ ರಾಶಿಗೆ ಸೂರ್ಯನು ಪ್ರವೇಶ ಮಾಡುತ್ತಾನೆ. ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುವ ಈ ಪರಿವರ್ತನೆಯನ್ನು ಉತ್ತರಾಯಣ ಪುಣ್ಯಕಾಲ ಎನ್ನುವರು. ಈ ದಿನದಿಂದ ಹಗಲು ಸ್ವಲ್ಪ ಹೆಚ್ಚಾಗಿದ್ದು ರಾತ್ರಿ ಸಮಯ ಸ್ವಲ್ಪ ಕಡಿಮೆ ಇರುತ್ತದೆ. ಈ ದಿನದಿಂದ ಚಳಿಯು ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತದೆ. ಮಕರ ಸಂಕ್ರಾಂತಿಯನ್ನು ಜನರು ವಿಶೇಷವಾಗಿ ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ ಮತ್ತು ಕಾವೇರಿ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ. ಸ್ನಾನವು ಪುಣ್ಯ ಅಥವಾ ಹಿಂದಿನ ಪಾಪಗಳ ವಿಮೋಚನೆಗೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಮಕರ ಸಂಕ್ರಾಂತಿಯನ್ನು ದೇಶಾದ್ಯಂತ ಆಚರಿಸುತ್ತಿದ್ದು, ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಸಂಕ್ರಾಂತಿ ಅಥವಾ ಪೆದ್ದ ಪಾಂಡುಗ ಎಂದು, ಭೋಜ್ಪುರ್ ಪ್ರದೇಶದಲ್ಲಿ ಕಿಚಾರಿ ಎಂದು, ಅಸ್ಸಾಂನಲ್ಲಿ ಮೊಗಾ ಬಿಹು ಎಂದು, ಹಿಮಾಚಲ ಪ್ರದೇಶದಲ್ಲಿ ಮಾಘಿ ಸಾಜಿ ಎಂದು, ಕೇರಳ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಎಂದು, ಪಂಜಾಬ್ನಲ್ಲಿ ಮಾಘಿ ಸಂಗ್ರಾಂಡಿ ಎಂದು ಕರೆಯುತ್ತಾರೆ ಮತ್ತು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು, ಜಮ್ಮುವಿನಲ್ಲಿ ಉತ್ತರಾಯಣ್ ಎಂದು, ಹರಿಯಾಣ, ರಾಜಸ್ಥಾನದಲ್ಲಿ ಸಕ್ರಾಂತ್ ಎಂದು, ಮಧ್ಯ ಭಾರತದಲ್ಲಿ ಸಂಕ್ರಾಂತ್ ಎಂದು, ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಉತ್ತರಾಯಣ ಎಂದು, ಉತ್ತರಾಖಂಡ್ನಲ್ಲಿ ಗುಗುಟಿ ಎಂದು, ಬಿಹಾರದ ದಹಿಚೂರ ಎಂದು, ಒಡಿಶಾದಲ್ಲಿ ಮಕರ ಸಂಕ್ರಾಂತಿ ಎಂದು, ಜಾರ್ಖಂಡ್, ಮಹಾರಾಷ್ಟ್ರ, ಗೋವಾ, ಪಶ್ಚಿಮ ಬಂಗಾಳ ಪೌಷ ಸಂಕ್ರಾಂತಿ ಎಂದು ಹಾಗೂ ಉತ್ತರ ಪ್ರದೇಶದಲ್ಲಿ ಖಿಚಡಿ ಎಂದು ಕರೆಯುತ್ತಾರೆ.